ಹಾಯ್ ಮಕ್ಕಳೇ, 6ನೇ ತರಗತಿಯ ಎಲ್ಲ ವಿದ್ಯಾರ್ಥಿಗಳಿಗೂ ಆತ್ಮೀಯ ಸ್ವಾಗತ. ಮಕ್ಕಳೇ, 6ನೇ ತರಗತಿಯಲ್ಲಿ 3ನೆಯ ಪಾಠ ಕೂಗುತ್ತಿದೆ ಪಕ್ಷಿ. ಈ ಒಂದು ಪಾಠವನ್ನು ನಾವು ಕಳೆದ 3 ತರಗತಿಗಳಲ್ಲಿ ಮಾಡ್ತಾ ಇದ್ವಿ. ಇದುವರೆಗೂ ನಾವು ಏನೇನಪ್ಪ ತಿಳ್ಕೊಂಡಿದ್ದೀವಿ ಅನ್ನೋದನ್ನ ಸಂಕ್ಷಿಪ್ತವಾಗಿ ಮಾತನಾಡಿಬಿಟ್ಟು ಇಂದಿನ ತರಗತಿಯಲ್ಲಿ ಈ ಒಂದು ಪಾಠವನ್ನು ನಾವು ಮುಕ್ತಾಯ ಮಾಡೋಣ. ಮಕ್ಕಳೇ, ದೇವರು ನಮಗೋಸ್ಕರ ಅಂದ್ರೆ ಮಾನವ ಕುಲಕ್ಕೆ ಈ ಪ್ರಕೃತಿಯನ್ನ ಕೊಡುಗೆಯಾಗಿ ಕೊಟ್ಟ. ಈ ಪ್ರಕೃತಿಯನ್ನ ಎಲ್ಲರೂ ಸರಿಸಮಾನವಾಗಿ ಹಂಚ್ಕೋಬೇಕು. ತಮ್ಮ ಸ್ವಾರ್ಥಕ್ಕೋಸ್ಕರ ಯಾರು ಬಾಳಬಾರದು. ಅಷ್ಟೇ ಅಲ್ಲ, ಮಾನವನಿಗೆ ಯಾವ ರೀತಿ ನೋವು, ನಲಿವು, ಸುಖ, ದುಃಖ ಉಂಟಾಗತ್ತೆ, ಅದೇ ರೀತಿಯಾಗಿ ಪ್ರಾಣಿ ಪಕ್ಷಿಗಳಲ್ಲೂ ಸಹ ನೋವು, ಸುಖ, ದುಃಖ, ಸಂತೋಷ ಅವುಗಳಲ್ಲೂ ಸಹ ಇರುತ್ತವೆ. ಅವರಲ್ಲಿ ಸಹ ಸಹಾಯ ಮನೋಭಾವನೆ, ನೋವು, ನಲಿವನ್ನು ನಾವು ಕಾಣಬಹುದು. ಮೊದಲಿಗೆ ಈ ಒಂದು ಪಾಠದಲ್ಲಿ ನಾವು ಕೃಷ್ಣಾ ನದಿಯ ಸೌಂದರ್ಯದ ಬಗ್ಗೆ ನಾವು ತಿಳ್ಕೊಂಡಿದ್ವಿ. ಆ ಕೃಷ್ಣಾ ನದಿಯು ಉಂಟು ಮಾಡುವಂತಹ ನಾರದ ಗಡ್ಡೆ ಎಲ್ಲಿದೆ ಅಂತ ತಿಳ್ಕೊಂಡಿದ್ವಿ ಮಕ್ಕಳೇ. ರಾಯಚೂರಿನ ಸಮೀಪ, ರಾಯಚೂರು ಜಿಲ್ಲೆಯ ಸಮೀಪದಲ್ಲಿ ಒಂದು ಗಡ್ಡೆ ಇದೆ. ಗಡ್ಡೆ ಅಂದ್ರೆ ಗೊತ್ತಿದೆಯಲ್ವಾ? ಚಿಕ್ಕ ಐಲ್ಯಾಂಡ್ ತರ ನದಿ ಹರಿತಾ ಇರ್ತದೆ. ಹರಿತಾ ಇರಬೇಕಾದ್ರೆ ಅದು 2 ಕವಲುಗಳಾಗಿ ಹೋಗತ್ತೆ. ಮಧ್ಯದಲ್ಲಿ ಭೂಮಿ ಇರ್ತದೆ. ಆ ಭೂಮಿ ಮೇಲೆ ಹಸಿರು, ಹಲವಾರು ಮರಗಳು, ಸುಂದರವಾದಂತಹ ವಾತಾವರಣ ಕೂಡಿರ್ತದೆ. ಅಕ್ಕಪಕ್ಕದಲ್ಲಿ ನೀರು ಹೋಗ್ತಾ ಇರ್ತದೆ. ಅಲ್ಲಿಗೆ ಒಂದು ಶಾಲೆಯ ಮಕ್ಕಳು ಪ್ರವಾಸವನ್ನ ಹೋಗ್ತಾರೆ. ಎಲ್ಲ ಮಕ್ಕಳು ಆ ಒಂದು ಸ್ಥಳದಲ್ಲಿರುವಂತಹ ಸೌಂದರ್ಯವನ್ನ ಸವಿತಾ ಇರಬೇಕಾದರೆ, ಎಲ್ಲರೂ ಸಂತೋಷದಿಂದ ಕೂಡಿರಬೇಕಾದರೆ, ಅಲ್ಲಿ ಒಂದು ಪಕ್ಷಿ ನೋವಿನಿಂದ ಕೂಗುತ್ತಿದೆ. ಈ ಒಂದು ಪಕ್ಷಿಯ ನೋವನ್ನ ಗಮನಿಸಿದಂತಹ ಗಣೇಶ ಎಂಬ ಹುಡುಗ, ಏ ಪಕ್ಷಿ, ಯಾಕೆ ಎಲ್ಲರೂ ಸಂತೋಷವಾಗಿದ್ದಾರೆ? ಎಷ್ಟು ಸುಂದರವಾಗಿದೆ ಈ ಒಂದು ಸ್ಥಳ, ನೀನ್ ಯಾಕೆ ಅಳ್ತಾ ಇದೀಯಾ? ನಿನ್ನ ನೋವೇನು? ನಿನ್ನ ಸಮಸ್ಯೆ ಏನು? ನಿನ್ನ ತೊಂದರೆ ಏನು ಎಂದು ಆ ಗಣೇಶ ಆ ಪಕ್ಷಿಗೆ ಕೇಳಿದಾಗ ಆ ಪಕ್ಷಿ ಉತ್ತರ ಕೊಡ್ತದೆ. ಏ ಮಗುವೆ, ನೋಡು ನನ್ನ ಮರ. ಬೇರೆ ಎಲ್ಲ ಮರಗಳು ಹಸಿರಿನಿಂದ ಕೂಡಿದೆ, ನನ್ನ ಮರ ಒಣಗೋಗ್ತಾ ಇದೆ. ಇದರಲ್ಲಿ ರೆಂಬೆ ಕೊಂಬೆಗಳೆಲ್ಲ ಬೋಳಾಗಿವೆ, ಹಣ್ಣಿಲ್ಲ, ಹೂವಿಲ್ಲ, ಕಾಯಿಲ್ಲ, ಹಸಿರಿಲ್ಲ ಎಂದು ಕೇಳಿದಾಗ ಆ ಒಂದು ಪ್ರವಾಸಕ್ಕೆ ಹೋದಂತಹ ಒಬ್ಬ ಮಕ್ಕಳಲ್ಲಿ ಒಬ್ಬ ಹುಡುಗಿ, ಆ ಒಂದು ಮರ ಅಂದರೆ ಯಾಕೆ ನಿನಗೆ ಅಷ್ಟೊಂದು ಇಷ್ಟ, ಅಷ್ಟೊಂದು ಪ್ರೀತಿ ಯಾಕೆ ಆ ಒಂದು ಮರದ ಮೇಲೆ ಎಂದು ಕೇಳಿದಾಗ ಆ ಒಂದು ಪಕ್ಷಿ ಒಳ್ಳೆಯ ಉತ್ತರವನ್ನ ಕೊಡ್ತದೆ. ನಾನು ಹುಟ್ಟಿದ್ದು ಈ ಒಂದು ಮರದಲ್ಲಿ, ನಾನೇ ಅಲ್ಲ, ನನ್ನ ಕುಟುಂಬದ ಸದಸ್ಯರೆಲ್ಲ ಈ ಒಂದು ಮರದಲ್ಲೇ ವಾಸ ಮಾಡ್ತಾ ಇದ್ದಾರೆ. ನನ್ನ ಅಜ್ಜ, ಅಜ್ಜಿ, ಅಕ್ಕ, ಅಣ್ಣ, ತಮ್ಮ, ತಂದೆ, ತಾಯಿ ಎಲ್ಲರೂ ಸಹ ಈ ಒಂದು ಮರದಲ್ಲೇ ಬೆಳೆದಿದ್ದು. ನಾನು ಸಹ ಈ ಒಂದು ಮರದಲ್ಲಿ ಹುಟ್ಟಿದ್ದು. ಈಗ ಏನಾಗಿದೆ ಗೊತ್ತಿಲ್ಲ, ಇದು ದಿನೇ ದಿನೇ ಹಾಳಾಗ್ತಾ ಇದೆ, ಡ್ರೈ ಆಗೋಗ್ತಾ ಇದೆ. ಇದಕ್ಕೆ ಏನಾಗಿದೆ ನನಗೆ ಗೊತ್ತಿಲ್ಲ. ಈ ಒಂದು ಮರವನ್ನ ಬಿಟ್ಟು ನಾನು ಬೇರೆ ಕಡೆ ಎಲ್ಲಿ ಹೋಗಲಿ? ನನಗೆ ಸ್ಥಳ ಯಾವುದು ಎಂದು ಕೇಳಿದಾಗ ಆ ಒಂದು ಪಕ್ಷಿಯ ನೋವನ್ನು ಅರ್ಥ ಮಾಡಿಕೊಂಡ ಮಕ್ಕಳು, ನೀನು ದುಃಖವನ್ನ ಪಡಬೇಡ, ನಾವು ಊರಿಗೆ ವಾಪಸ್ಸು ಹೋಗಿ ಸಸ್ಯ ವೈದ್ಯರನ್ನ ಕರೆದುಕೊಂಡು ಬರ್ತೀವಿ ಎಂದು ಹೇಳಿ ಆ ಮಕ್ಕಳು ಅಲ್ಲಿಂದ ವಾಪಸ್ಸು ತಮ್ಮ ಊರುಗಳಿಗೆ ಹೋಗ್ತಾರೆ. ಇಲ್ಲಿ ತನಕ ನಾವು ಪಾಠವನ್ನ ಮಾಡಿದ್ವಿ ಮಕ್ಕಳೇ. ಮುಂದೆ ಏನಾಗತ್ತೆ ಅನ್ನೋದನ್ನ ಈಗ ನಾವು ನೋಡೋಣ. ಎಲ್ಲ ಮಕ್ಕಳು ಊರಿಗೆ ಹಿಂದಿರುಗಿದರು. ಸಸ್ಯ ವೈದ್ಯರನ್ನು ಮರದ ಬಳಿಗೆ ಕರೆತಂದರು. ವೈದ್ಯರು ಮರವನ್ನು ಸಂಪೂರ್ಣವಾಗಿ ನೋಡಿದರು. ಯಾವಾಗ ಮಕ್ಕಳು ವಾಪಸ್ಸು ತಮ್ಮ ಊರುಗಳಿಗೆ ಹೋಗ್ಬಿಟ್ಟು ಸಸ್ಯ ವೈದ್ಯರನ್ನ, ಸಸ್ಯಗಳ ಬಗ್ಗೆ ನೋಡುವಂತಹ ಒಬ್ಬ ವೈದ್ಯರನ್ನ, ಡಾಕ್ಟರನ್ನ ಕರೆದುಕೊಂಡು ಆ ಮರದ ಬಳಿಗೆ ಅಂದ್ರೆ ನಾರದ ಗಡ್ಡೆಯ ಬಳಿಗೆ ಕರೆತಂದರು. ವೈದ್ಯರು ಆ ಮರವನ್ನ ಸಂಪೂರ್ಣವಾಗಿ ಪರಿಶೀಲನೆ ಮಾಡ್ತಾರೆ. ಯಾಕೆ ಇದು ಒಣಗೋಗ್ತಾ ಇದೆ, ಇದರ ಸಮಸ್ಯೆ ಏನು
ಎಂದು ಅವರು ಅವಲೋಕನ ಮಾಡ್ತಾರೆ. ಟೋಂಗೆಯನ್ನು ಗಮನಿಸಿದರು. ಏನೇನೋ ವಿಚಾರ ಮಾಡಿ ಬೇರುಗಳಿಗೆ ಚುಚ್ಚುಮದ್ದು ನೀಡಿದರು. ಬೇರುಗಳಿಗೆ ರೂಟ್ಸ್ಗೆ ಚುಚ್ಚುಮದ್ದನ್ನ ಇಂಜೆಕ್ಷನ್ ಅನ್ನ ಕೊಡ್ತಾರೆ. ಒಣಗಿದ ಭಾಗಕ್ಕೆ ಔಷಧಿ ಸವರಿದರು. ಎಲ್ಲೆಲ್ಲಿ ಒಣಗೋಗಿರ್ತದೋ ಅಲ್ಲೆಲ್ಲ ಔಷಧಿಯನ್ನ ಸವರ್ತಾರೆ. ಮಕ್ಕಳು ವೈದ್ಯರ ಸಲಹೆಯಂತೆ ವೈದ್ಯರು ಹೇಳ್ತಾರೆ, ಮಕ್ಕಳೇ ಈ ಒಂದು ಮರದ ಬುಡಕ್ಕೆ ಗೊಬ್ಬರವನ್ನ ಹಾಕಿ ಎಂದು ಹೇಳಿದಾಗ ಆ ಮಕ್ಕಳೆಲ್ಲರೂ ಆ ಒಂದು ಮರಕ್ಕೆ ಗೊಬ್ಬರವನ್ನ ಹಾಕ್ತಾರೆ. ಮತ್ತೆ ಏನಪ್ಪಾ ಆಗತ್ತೆ, ಕೆಲವು ದಿನಗಳು ಕಳೆದವು, ಮಳೆಗಾಲ ಬರ್ತದೆ, ರೈನಿ ಸೀಸನ್ ಬಂದ್ಬಿಡತ್ತೆ. ಮಳೆಗಾಲದಿಂದ ಆ ಮರ ಮತ್ತೆ ಚಿಗುರು ಹೊಡೆಯಲು ಪ್ರಾರಂಭ ಮಾಡುತ್ತದೆ, ಮತ್ತೆ ಹಸಿರಿನಿಂದ ಕೂಡಿರುತ್ತದೆ. ಟೊಂಗೆಗಳಲ್ಲಿ ಹೂಗಳು ರಾರಾಜಿಸಿದವು. ಎಲೆಗಳೆಲ್ಲ ಬಂದ್ಬಿಟ್ಟು ಹಸಿರಿನಿಂದ ಕೂಡಿದ್ದು ಅಷ್ಟೇ ಅಲ್ಲ, ಅದರಲ್ಲಿ ಹೂವು, ಹಣ್ಣು, ಕಾಯಿ ಮತ್ತೆ ಬೆಳೆಯುತ್ತವೆ. ನೂರಾರು ಹಕ್ಕಿಗಳು ಆ ಮರಕ್ಕೆ ಬರುತ್ತವೆ. ಅಷ್ಟೇ ಅಲ್ಲ, ಯಾವುದೇ ಹಕ್ಕಿ ಅಲ್ಲಿ ಕೂಡಿರುವುದಿಲ್ಲ. ಮಡಿಗೆ ಮರದಲ್ಲಿ ಏನು ಸಿಗೋದಿಲ್ಲ. ಆದರೆ ಆ ಒಂದು ಪಕ್ಷಿ ಮಾತ್ರ ಆ ಒಂದು ಮರದಲ್ಲೇ ಇತ್ತು. ಈಗ ಅದು ಹಸಿರಿನಿಂದ, ಹೂವು, ಹಣ್ಣು, ಕಾಯಿನಿಂದ ಕಳಕಳಿಸ್ತಾ ಇದೆ. ಆವಾಗ ಎಲ್ಲ ಪಕ್ಷಿಗಳು ಸಹ ಆ ಒಂದು ಮರದ ಮೇಲೆ ಬಂದು ಕುಳಿತುಕೊಂಡವು. ಪಕ್ಷಿಗಳ ಕಲರವ, ಪಕ್ಷಿಗಳ ಚಿಲಿಪಿಲಿ ಕಲರವ ಮತ್ತೆ ತುಂಬಿತು. ಮತ್ತೆ ಮಕ್ಕಳು ಪ್ರವಾಸಕ್ಕೆ ಬಂದರು. ಮತ್ತೆ ಕಳೆದ ವರ್ಷ ಎಲ್ಲ ಮಕ್ಕಳು ಆ ಒಂದು ಪ್ರದೇಶಕ್ಕೆ ಮತ್ತೆ ಇನ್ನೊಂದ್ಸಲ ಪ್ರವಾಸಕ್ಕೆ ಬರ್ತಾರೆ. ಮರದ ಸೊಬಗು ಮಕ್ಕಳ ಮನಸ್ಸಿಗೆ ಬರುತ್ತದೆ. ಆ ಮಕ್ಕಳು ಯಾವಾಗ ಒಂದು ಮರವನ್ನ ನೋಡ್ತಾರೋ ಆ ಮಕ್ಕಳಿಗೆ ತುಂಬಾ ಸಂತೋಷವಾಗುತ್ತದೆ. ಹೋದ ವರ್ಷ ಇದು ಒಣಗೋಗ್ತಾ ಇತ್ತು, ಈಗ ಎಷ್ಟು ಸುಂದರವಾಗಿದೆ, ಎಷ್ಟು ಹಸಿರಿನಿಂದ ಕೂಡಿದೆ ನೋಡಿ, ಎಷ್ಟು ಪಕ್ಷಿ ಪ್ರಾಣಿಗಳು ಈ ಒಂದು ಮರದಲ್ಲಿ ಕೂತ್ಕೊಂಡಿದ್ದಾವೆ ಎಂದು ಮಕ್ಕಳು ಕುಣಿದು ಕುಪ್ಪಳಿಸಿದರು. ತಮ್ಮ ಆನಂದವನ್ನ ವ್ಯಕ್ತಪಡಿಸಿದರು. ಮಕ್ಕಳು ಮಾಡಿದ ಸತ್ಕಾರ್ಯ ಅಂದ್ರೆ ಒಳ್ಳೆಯ ಕಾರ್ಯ ಮಕ್ಕಳೇ, ಸತ್ಕಾರ್ಯ ಒಳ್ಳೆಯ ಕಾರ್ಯ ಅಲ್ವಾ ಅದು? ಮೆಚ್ಚಿ ಪಕ್ಷಿಗಳು ಹಾಡಿದವು. ಪಕ್ಷಿಗಳು ಸಹ ತಮ್ಮ ಒಂದು ಕಂಠದಿಂದ ಹಾಡಿದವು ಈ ಮಕ್ಕಳು ಮಾಡಿದಂತಹ ಒಂದು ಒಳ್ಳೆಯ ಕಾರ್ಯಕ್ಕೆ ಅಥವಾ ಕೆಲಸಕ್ಕೆ. ಮರವು ಮೇಲುಗಾಳಿಗೆ ಎಲೆಗಳ ಅಲುಗಾಡಿ ಸಂಗೀತ ನೀಡಿತು. ಗಾಳಿಗೆ ಆ ಮರದ ಎಲೆಗಳು ಅಲುಗಾಡ್ತಾ ಇರಬೇಕಾದ್ರೆ ಒಂದು ಸಂಗೀತ ತರ ಕೇಳಿಬರುತ್ತಿತ್ತು ಎಂದು ಇಲ್ಲಿ ಹೇಳ್ತಾ ಇದ್ದಾರೆ. ಋಣ ತೀರಿಸಿತು. ಮಕ್ಕಳೇ ಹೋ ಎಂದು ಕೂಗಿದರು. ಹೋ, ನಾವು ಗೆದ್ದುಬಿಟ್ಟಿವಿ. ಒಣಗಿದಂತಹ ಮರವನ್ನ ಮತ್ತೆ ಹಸಿರಿನಿಂದ ಚಿಗುರು ಹೊಡೆಯುವಂತೆ ಮಾಡಿದೀವಿ. ಹಸಿರೇ ಉಸಿರು, ಹಸಿರೇ ಉಸಿರು, ಹಸಿರೇ ಉಸಿರು ಅಲ್ವಾ ಎಂದು ಅವರು ಜಯಕಾರಗಳನ್ನ ಹಾಕಿದರು. ಇಲ್ಲಿಗೆ ಈ ಒಂದು ಪಾಠ ಮುಕ್ತಾಯ ಆಗತ್ತೆ. ಮಕ್ಕಳೇ ಈ ಒಂದು ಪಾಠದಿಂದ ನಮಗೇನು ಅರ್ಥ ಆಗತ್ತೆ? ನಮ್ಮ ಜೀವನದಲ್ಲಿ ನಾವು ಯಾವ ಮೌಲ್ಯವನ್ನು ನಾವು ತರಬೇಕು? ತುಂಬಾ ಸುಲಭ ಮಕ್ಕಳೇ. ನಮ್ಮ ಸ್ನೇಹಿತರಾಗಿರ್ಬೋದು, ನಮ್ಮ ಕುಟುಂಬದ ಸದಸ್ಯರಾಗಿರ್ಬೋದು, ಅಥವಾ ರಸ್ತೆಯಲ್ಲಿ ಹೋಗ್ತಾ ಇರಬೇಕಾದ್ರೆ ಯಾರಾದ್ರೂ ಒಬ್ಬ ವ್ಯಕ್ತಿ ಆಗಿರ್ಬೋದು, ಯಾರಿಗಾದ್ರೂ ತೊಂದರೆ ಆದರೆ ನಮ್ಮ ಕೈಯಾದಷ್ಟು ಸಹಾಯ ನಾವು ಮಾಡಬೇಕು. ಒಂದು ಪಕ್ಷಿ ನೋವಿನಿಂದ ಕೂಗ್ತಾ ಇರಬೇಕಾದ್ರೆ ನಮಗೆ ಯಾಕೆ, ನಾವು ಪ್ರವಾಸ ಬಂದಿದ್ದೀವಿ, ಈ ಒಂದು ಸ್ಥಳದ ಒಂದು ಸೌಂದರ್ಯವನ್ನ ಸವಿಯೋಣ, ಮತ್ತೆ ವಾಪಸ್ ನಮ್ಮ ಮನೆಗೆ ಹೋಗೋಣ ಎಂದು ಆ ಮಕ್ಕಳು ಭಾವಿಸಿದ್ದರೆ ಆ ಮರ ಅದೇ ರೀತಿಯಾಗಿ ಸತ್ತೋಗ್ತಾ ಇತ್ತು, ಡ್ರೈ ಆಗೋಗ್ತಾ ಇತ್ತು. ಆದರೆ ಆ ಮಕ್ಕಳು ಆ ರೀತಿ ಯೋಚನೆ ಮಾಡಲಿಲ್ಲ, ಒಳ್ಳೆಯ ಕಾರ್ಯ ಮಾಡಿದರು. ಆ ಒಂದು ಪಕ್ಷಿಗೆ ಮತ್ತೆ ಸಂತೋಷವನ್ನ ತಂದುಕೊಟ್ಟರು. ನಾವು ಅಷ್ಟೇ, ಶಾಲೆಯಲ್ಲಾಗಿರ್ಬೋದು, ಮನೆಯಲ್ಲಾಗಿರ್ಬೋದು, ಅಥವಾ ನಮ್ಮ ಫ್ರೆಂಡ್ಸ್ ಜೊತೆ ಆಟ ಆಡುವಾಗಾಗಿರ್ಬೋದು, ಅವ್ರಿಗೆ ಏನಾದರೂ ಕಾಲಿಗೆ ಏಟು ಬಿದ್ದಾಗ, ತೊಂದರೆಯಾದಾಗ, ಸಮಸ್ಯೆಯಾದಾಗ ನಮ್ಮ ಕೈಯಲ್ಲಾದಷ್ಟು ಸಹ ನಾವು ಅವ್ರಿಗೆ ಮಾಡಬೇಕು. ಸಹಾಯ ಮನೋಭಾವನೆ ನಮ್ಮಲ್ಲಿ ನಾವು ಬೆಳೆಸ್ಕೋಬೇಕು. ಮನೆಯಲ್ಲಿ ತಾಯಿ ಕಷ್ಟಪಡ್ತಾ ಇರಬೇಕಾದ್ರೆ, ಉದಾಹರಣೆಗೆ ಬಟ್ಟೆ ಒಗಿತಾ ಇದ್ದಾಳೆ, ಆ ಬಟ್ಟೆ ಒಗಿತಾ ಇರಬೇಕಾದ್ರೆ ನಮ್ಮ ಕೈಲಾದಷ್ಟು ಸಹಾಯ ನಾವು ಮಾಡಬೇಕು. ಯಾವುದೇ ಒಂದು ಕಾರ್ಯದಲ್ಲಿ ನಾವು ಕೈ ಜೋಡಿಸಬೇಕು. ಇಲ್ಲದಿದ್ದರೆ ನಮ್ಮ ಜೀವನಕ್ಕೆ ಒಂದು ಅರ್ಥ ಇರೋದಿಲ್ಲ. ನಾವು ಒಳ್ಳೆಯ ಮಕ್ಕಳು ಎಂದು ಹೇಳಲು ಸಾಧ್ಯ ಇಲ್ಲ. ಅರ್ಥ ಆಯ್ತಾ ಮಕ್ಕಳೇ? ಸಹಾಯ ಮನೋಭಾವನೆಯನ್ನು ನೀವು ಬೆಳೆಸ್ಕೊಂತೀರಾ? ನೀವೆಲ್ಲರೂ ಸಹಾಯ ಮನೋಭಾವನೆಯನ್ನು ಬೆಳೆಸ್ಕೊಂತೀರಾ ಎಂದು ನಂಬುತ್ತಾ ನಾನು ಈ ಒಂದು ತರಗತಿಯನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ.
ಇಲ್ಲಿಗೆ ಈ ಒಂದು ಪಾಠ ಮುಕ್ತಾಯ ಆಗತ್ತೆ ಮಕ್ಕಳೇ.